ಮೊದಲ ಸುದ್ದಿಯನ್ನ ನೋಡೋಣ. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ. ಆದ್ರಿಂದ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳು ಜೈಲು ಸೇರ್ತಾ ಇದ್ದಾರೆ. ಆದರೆ ಅರೆಸ್ಟ್ ಪ್ರಕ್ರಿಯೆ ವೇಳೆ ಭಾರಿ ಹೈಡ್ರಾಮವೇ ನಡೆದಿದೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ದರ್ಶನ್, ಪವಿತ್ರ ಗೌಡ ಸೇರಿ 7 ಮಂದಿಯ ಜಾಮೀನು ರದ್ದು ಮಾಡಿ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ. ಇದರಿಂದ ದರ್ಶನ್ ಮತ್ತೆ ಜೈಲು ಸೇರಬೇಕಾದ ಪರಿಸ್ಥಿತಿ ಬಂದೊದಗಿದೆ. ಕರ್ನಾಟಕದ ಹೈಕೋರ್ಟ್ನಲ್ಲಿ ದರ್ಶನ್ ಹಾಗೂ ಗ್ಯಾಂಗ್ ಜಾಮೀನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದರು. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಇದು ಸಾಧ್ಯವಾಗಲಿಲ್ಲ. ಇದೀಗ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ದರ್ಶನ್ ಬೆಂಗಳೂರಿಗೆ ಬಂದ ನಂತರ ಒಂದಷ್ಟು ಡ್ರಾಮಾ ಕ್ರಿಯೇಟ್ ಆಗಿತ್ತು. ಕಾರ್ನಲ್ಲಿದ್ದ ನಟ ಎಸ್ಕೇಪ್ ಆಗಿಬಿಟ್ರ ಎನ್ನುವ ಮಟ್ಟಿಗೆ ಚರ್ಚೆ ನಡೆದಿತ್ತು. ಆದರೆ ನಟ ಧನ್ವೀರ್ ಮುಂದೆ ಫ್ಯಾಮಿಲಿನ ನೋಡಬೇಕು ಅಂತ ದರ್ಶನ್ ಹೇಳಿಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಪೊಲೀಸರಿಗೆ ಕಾಲ್ ಮಾಡಿದ ಧನ್ವೀರ್ ದರ್ಶನ್ ಫ್ಯಾಮಿಲಿಯನ್ನ ನೋಡಬೇಕು, ಮಗನನ್ನ ನೋಡಬೇಕು ಅಂತಿದ್ದಾರೆ. ಹೀಗಾಗಿ ಫ್ಯಾಮಿಲಿಯನ್ನ ಮೀಟ್ ಮಾಡೋಕೆ ಸಮಯ ಕೊಡಿ ಅಂತ ಕೇಳಿದ್ರು. ಆದರೆ ಪೊಲೀಸರು ಸುಪ್ರೀಂ ಕೋರ್ಟ್ ಆದೇಶ ಇದೆ, ಕೂಡಲೇ ಬಂಧಿಸಬೇಕು ಅಂತ ಹೇಳಿದ್ರು. ಪೊಲೀಸರಿಂದ ಅನುಮತಿ ಸಿಗಲ್ಲ ಅಂತ ತಿಳಿತಾ ಇದ್ದಂತೆಯೇ ಮಗನನ್ನ ನೋಡಲು ಹಿಂಬದಿ ಗೇಟ್ನಿಂದ ದರ್ಶನ್ ಎಂಟ್ರಿ ಕೊಟ್ಟಿದ್ದಾರೆ. ಮಗನನ್ನ ಭೇಟಿಯಾಗಿ ಮಾತನಾಡಿದ್ದಾರೆ. ಅಷ್ಟೊತ್ತಿಗಾಗಲೇ ಅಪಾರ್ಟ್ಮೆಂಟ್ ಬಳಿಯೇ ಇದ್ದ ಇನ್ಸ್ಪೆಕ್ಟರ್ ನಾಗೇಶ್ ದರ್ಶನ್ನನ್ನ ಬಂಧಿಸಿದ್ದಾರೆ. ಪೊಲೀಸರು ಪವಿತ್ರ ಗೌಡರನ್ನ ಬಂಧಿಸಿ ಕರೆತರುವಾಗ ಓರ್ವ ಮೊಬೈಲ್ನಲ್ಲಿ ವಿಡಿಯೋ ಮಾಡ್ತಿದ್ದ. ಮನೆಯ ಮೆಟ್ಟಿಲವರೆಗೂ ಮೊಬೈಲ್ ಕ್ಯಾಮೆರಾ ಹಿಡಿದು ಬಂದಿದ್ದ. ಆತನನ್ನ ಕಂಡು ಪವಿತ್ರ ಗೌಡ ಸಿಟ್ಟಾಗಿದ್ದಾರೆ. ಅಯ್ಯೋ ಹೋಗ್ರಿ ಸರ್ ಆ ಕಡೆ ಅಂತ ಪವಿತ್ರ ಗೌಡ ರೇಗಾಡಿದ್ರು. ಪವಿತ್ರ ಗೌಡಗೆ ಬೇಲ್ ರದ್ದಾಗ್ತಾ ಇದ್ದಂತೆಯೇ ಕುಟುಂಬಸ್ಥರು ಕಣ್ಣೀರಾಕಿದ್ದಾರೆ. ಪವಿತ್ರ ಮಗಳು ಅಮ್ಮನನ್ನ ಕಂಡು ಕಣ್ಣೀರಿಟ್ಟಿದ್ದಾಳೆ. ಅಮ್ಮ ಜೈಲಿಂದ ಹೊರಬಂದ ಖುಷಿ 6 ತಿಂಗಳು ಕೂಡ ಇರಲಿಲ್ಲ ಅನ್ನೋದು ಮಗಳ ದುಃಖ. ದರ್ಶನ್ಗೂ ಮುನ್ನ A11 ನಾಗರಾಜ್, A12 ಲಕ್ಷ್ಮಣ್, A14 ಪ್ರದೋಷ್ ಅರೆಸ್ಟ್ ಆದ್ರು. ಇಂದು ಬೆಳಗ್ಗೆ ಚಿತ್ರದುರ್ಗದ ಜಗ್ಗ ಮತ್ತು ಅನುಕುಮಾರ್ ಸ್ಕೂಟಿಯಲ್ಲಿ ಹೋಗಿ ಲಾಯರ್ ಭೇಟಿ ಮಾಡಿ ಬಂದ್ರು. ಬಳಿಕ ಪೊಲೀಸರ ಮುಂದೆ ಶರಣಾದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೊದಲ ಸುದ್ದಿಯನ್ನ ನೋಡೋಣ. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ. ಆದ್ರಿಂದ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳು ಜೈಲು ಸೇರ್ತಾ ಇದ್ದಾರೆ. ಆದರೆ ಅರೆಸ್ಟ್ ಪ್ರಕ್ರಿಯೆ ವೇಳೆ ಭಾರಿ ಹೈಡ್ರಾಮವೇ ನಡೆದಿದೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ದರ್ಶನ್, ಪವಿತ್ರ ಗೌಡ ಸೇರಿ 7 ಮಂದಿಯ ಜಾಮೀನು ರದ್ದು ಮಾಡಿ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ. ಇದರಿಂದ ದರ್ಶನ್ ಮತ್ತೆ ಜೈಲು ಸೇರಬೇಕಾದ ಪರಿಸ್ಥಿತಿ ಬಂದೊದಗಿದೆ. ಕರ್ನಾಟಕದ ಹೈಕೋರ್ಟ್ನಲ್ಲಿ ದರ್ಶನ್ ಹಾಗೂ ಗ್ಯಾಂಗ್ ಜಾಮೀನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದರು. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಇದು ಸಾಧ್ಯವಾಗಲಿಲ್ಲ. ಇದೀಗ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ದರ್ಶನ್ ಬೆಂಗಳೂರಿಗೆ ಬಂದ ನಂತರ ಒಂದಷ್ಟು ಡ್ರಾಮಾ ಕ್ರಿಯೇಟ್ ಆಗಿತ್ತು. ಕಾರ್ನಲ್ಲಿದ್ದ ನಟ ಎಸ್ಕೇಪ್ ಆಗಿಬಿಟ್ರ ಎನ್ನುವ ಮಟ್ಟಿಗೆ ಚರ್ಚೆ ನಡೆದಿತ್ತು. ಆದರೆ ನಟ ಧನ್ವೀರ್ ಮುಂದೆ ಫ್ಯಾಮಿಲಿನ ನೋಡಬೇಕು ಅಂತ ದರ್ಶನ್ ಹೇಳಿಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಪೊಲೀಸರಿಗೆ ಕಾಲ್ ಮಾಡಿದ ಧನ್ವೀರ್ ದರ್ಶನ್ ಫ್ಯಾಮಿಲಿಯನ್ನ ನೋಡಬೇಕು, ಮಗನನ್ನ ನೋಡಬೇಕು ಅಂತಿದ್ದಾರೆ. ಹೀಗಾಗಿ ಫ್ಯಾಮಿಲಿಯನ್ನ ಮೀಟ್ ಮಾಡೋಕೆ ಸಮಯ ಕೊಡಿ ಅಂತ ಕೇಳಿದ್ರು. ಆದರೆ ಪೊಲೀಸರು ಸುಪ್ರೀಂ ಕೋರ್ಟ್ ಆದೇಶ ಇದೆ, ಕೂಡಲೇ ಬಂಧಿಸಬೇಕು ಅಂತ ಹೇಳಿದ್ರು. ಪೊಲೀಸರಿಂದ ಅನುಮತಿ ಸಿಗಲ್ಲ ಅಂತ ತಿಳಿತಾ ಇದ್ದಂತೆಯೇ ಮಗನನ್ನ ನೋಡಲು ಹಿಂಬದಿ ಗೇಟ್ನಿಂದ ದರ್ಶನ್ ಎಂಟ್ರಿ ಕೊಟ್ಟಿದ್ದಾರೆ. ಮಗನನ್ನ ಭೇಟಿಯಾಗಿ ಮಾತನಾಡಿದ್ದಾರೆ. ಅಷ್ಟೊತ್ತಿಗಾಗಲೇ ಅಪಾರ್ಟ್ಮೆಂಟ್ ಬಳಿಯೇ ಇದ್ದ ಇನ್ಸ್ಪೆಕ್ಟರ್ ನಾಗೇಶ್ ದರ್ಶನ್ನನ್ನ ಬಂಧಿಸಿದ್ದಾರೆ. ಪೊಲೀಸರು ಪವಿತ್ರ ಗೌಡರನ್ನ ಬಂಧಿಸಿ ಕರೆತರುವಾಗ ಓರ್ವ ಮೊಬೈಲ್ನಲ್ಲಿ ವಿಡಿಯೋ ಮಾಡ್ತಿದ್ದ. ಮನೆಯ ಮೆಟ್ಟಿಲವರೆಗೂ ಮೊಬೈಲ್ ಕ್ಯಾಮೆರಾ ಹಿಡಿದು ಬಂದಿದ್ದ. ಆತನನ್ನ ಕಂಡು ಪವಿತ್ರ ಗೌಡ ಸಿಟ್ಟಾಗಿದ್ದಾರೆ. ಅಯ್ಯೋ ಹೋಗ್ರಿ ಸರ್ ಆ ಕಡೆ ಅಂತ ಪವಿತ್ರ ಗೌಡ ರೇಗಾಡಿದ್ರು. ಪವಿತ್ರ ಗೌಡಗೆ ಬೇಲ್ ರದ್ದಾಗ್ತಾ ಇದ್ದಂತೆಯೇ ಕುಟುಂಬಸ್ಥರು ಕಣ್ಣೀರಾಕಿದ್ದಾರೆ. ಪವಿತ್ರ ಮಗಳು ಅಮ್ಮನನ್ನ ಕಂಡು ಕಣ್ಣೀರಿಟ್ಟಿದ್ದಾಳೆ. ಅಮ್ಮ ಜೈಲಿಂದ ಹೊರಬಂದ ಖುಷಿ 6 ತಿಂಗಳು ಕೂಡ ಇರಲಿಲ್ಲ ಅನ್ನೋದು ಮಗಳ ದುಃಖ. ದರ್ಶನ್ಗೂ ಮುನ್ನ A11 ನಾಗರಾಜ್, A12 ಲಕ್ಷ್ಮಣ್, A14 ಪ್ರದೋಷ್ ಅರೆಸ್ಟ್ ಆದ್ರು. ಇಂದು ಬೆಳಗ್ಗೆ ಚಿತ್ರದುರ್ಗದ ಜಗ್ಗ ಮತ್ತು ಅನುಕುಮಾರ್ ಸ್ಕೂಟಿಯಲ್ಲಿ ಹೋಗಿ ಲಾಯರ್ ಭೇಟಿ ಮಾಡಿ ಬಂದ್ರು. ಬಳಿಕ ಪೊಲೀಸರ ಮುಂದೆ ಶರಣಾದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೊದಲ ಸುದ್ದಿಯನ್ನ ನೋಡೋಣ. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ. ಆದ್ರಿಂದ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳು ಜೈಲು ಸೇರ್ತಾ ಇದ್ದಾರೆ. ಆದರೆ ಅರೆಸ್ಟ್ ಪ್ರಕ್ರಿಯೆ ವೇಳೆ ಭಾರಿ ಹೈಡ್ರಾಮವೇ ನಡೆದಿದೆ.
ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ದರ್ಶನ್ ಪವಿತ್ರ ಗೌಡ ಸೇರಿ 7 ಮಂದಿಯ ಜಾಮೀನು ರದ್ದು ಮಾಡಿ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ. ಇದರಿಂದ ದರ್ಶನ್ ಮತ್ತೆ ಜೈಲು ಸೇರಬೇಕಾದ ಪರಿಸ್ಥಿತಿ ಬಂದೊದಗಿದೆ. ಕರ್ನಾಟಕದ ಹೈಕೋರ್ಟ್ನಲ್ಲಿ ದರ್ಶನ್ ಹಾಗೂ ಗ್ಯಾಂಗ್ ಜಾಮೀನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದರು. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಇದು ಸಾಧ್ಯವಾಗಲಿಲ್ಲ. ಇದೀಗ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ದರ್ಶನ್ ಬೆಂಗಳೂರಿಗೆ ಬಂದ ನಂತರ ಒಂದಷ್ಟು ಡ್ರಾಮಾ ಕ್ರಿಯೇಟ್ ಆಗಿತ್ತು. ಕಾರ್ನಲ್ಲಿದ್ದ ನಟ ಎಸ್ಕೇಪ್ ಆಗಿಬಿಟ್ರಾ ಎನ್ನುವ ಮಟ್ಟಿಗೆ ಚರ್ಚೆ ನಡೆದಿತ್ತು. ಆದರೆ ನಟ ಧನ್ವೀರ್ ಮುಂದೆ ಫ್ಯಾಮಿಲಿನ ನೋಡಬೇಕು ಅಂತ ದರ್ಶನ್ ಹೇಳಿಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಪೊಲೀಸರಿಗೆ ಕಾಲ್ ಮಾಡಿದ ಧನ್ವೀರ್ ದರ್ಶನ್ ಫ್ಯಾಮಿಲಿಯನ್ನ ನೋಡಬೇಕು, ಮಗನನ್ನ ನೋಡಬೇಕು ಅಂತಿದ್ದಾರೆ. ಹೀಗಾಗಿ ಫ್ಯಾಮಿಲಿಯನ್ನ ಮೀಟ್ ಮಾಡೋಕೆ ಸಮಯ ಕೊಡಿ ಅಂತ ಕೇಳಿದ್ರು. ಆದರೆ ಪೊಲೀಸರು ಸುಪ್ರೀಂ ಕೋರ್ಟ್ ಆದೇಶ ಇದೆ, ಕೂಡಲೇ ಬಂಧಿಸಬೇಕು ಅಂತ ಹೇಳಿದ್ರು. ಪೊಲೀಸರಿಂದ ಅನುಮತಿ ಸಿಗಲ್ಲ ಅಂತ ತಿಳಿತಾ ಇದ್ದಂತೆಯೇ ಮಗನನ್ನ ನೋಡಲು ಹಿಂಬದಿ ಗೇಟ್ನಿಂದ ದರ್ಶನ್ ಎಂಟ್ರಿ ಕೊಟ್ಟಿದ್ದಾರೆ. ಮಗನನ್ನ ಭೇಟಿಯಾಗಿ ಮಾತನಾಡಿದ್ದಾರೆ. ಅಷ್ಟೊತ್ತಿಗಾಗಲೇ ಅಪಾರ್ಟ್ಮೆಂಟ್ ಬಳಿಯೇ ಇದ್ದ ಇನ್ಸ್ಪೆಕ್ಟರ್ ನಾಗೇಶ್ ದರ್ಶನ್ನನ್ನ ಬಂಧಿಸಿದ್ದಾರೆ. ಪೊಲೀಸರು ಪವಿತ್ರ ಗೌಡರನ್ನ ಬಂಧಿಸಿ ಕರೆತರುವಾಗ ಓರ್ವ ಮೊಬೈಲ್ನಲ್ಲಿ ವಿಡಿಯೋ ಮಾಡ್ತಿದ್ದ. ಮನೆಯ ಮೆಟ್ಟಿಲವರೆಗೂ ಮೊಬೈಲ್ ಕ್ಯಾಮೆರಾ ಹಿಡಿದು ಬಂದಿದ್ದ. ಆತನನ್ನ ಕಂಡು ಪವಿತ್ರ ಗೌಡ ಸಿಟ್ಟಾಗಿದ್ದಾರೆ. ಅಯ್ಯೋ ಹೋಗ್ರಿ ಸರ್ ಆ ಕಡೆ ಅಂತ ಪವಿತ್ರ ಗೌಡ ರೇಗಾಡಿದ್ರು. ಪವಿತ್ರ ಗೌಡಗೆ ಬೇಲ್ ರದ್ದಾಗ್ತಾ ಇದ್ದಂತೆಯೇ ಕುಟುಂಬಸ್ಥರು ಕಣ್ಣೀರಾಕಿದ್ದಾರೆ. ಪವಿತ್ರ ಮಗಳು ಅಮ್ಮನನ್ನ ಕಂಡು ಕಣ್ಣೀರಿಟ್ಟಿದ್ದಾಳೆ. ಅಮ್ಮ ಜೈಲಿಂದ ಹೊರಬಂದ ಖುಷಿ 6 ತಿಂಗಳು ಕೂಡ ಇರಲಿಲ್ಲ ಅನ್ನೋದು ಮಗಳ ದುಃಖ. ದರ್ಶನ್ಗೂ ಮುನ್ನ A11 ನಾಗರಾಜ್, A12 ಲಕ್ಷ್ಮಣ್, A14 ಪ್ರದೋಷ್ ಅರೆಸ್ಟ್ ಆದ್ರು. ಇಂದು ಬೆಳಗ್ಗೆ ಚಿತ್ರದುರ್ಗದ ಜಗ್ಗ ಮತ್ತು ಅನುಕುಮಾರ್ ಸ್ಕೂಟಿಯಲ್ಲಿ ಹೋಗಿ ಲಾಯರ್ ಭೇಟಿ ಮಾಡಿ ಬಂದ್ರು. ಬಳಿಕ ಪೊಲೀಸರ ಮುಂದೆ ಶರಣಾದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೊದಲ ಸುದ್ದಿಯನ್ನ ನೋಡೋಣ. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ. ಆದ್ರಿಂದ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳು ಜೈಲು ಸೇರ್ತಾ ಇದ್ದಾರೆ. ಆದರೆ ಅರೆಸ್ಟ್ ಪ್ರಕ್ರಿಯೆ ವೇಳೆ ಭಾರಿ ಹೈಡ್ರಾಮಾವೇ ನಡೆದಿದೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ದರ್ಶನ್, ಪವಿತ್ರ ಗೌಡ ಸೇರಿ 7 ಮಂದಿಯ ಜಾಮೀನು ರದ್ದು ಮಾಡಿ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ. ಇದರಿಂದ ದರ್ಶನ್ ಮತ್ತೆ ಜೈಲು ಸೇರಬೇಕಾದ ಪರಿಸ್ಥಿತಿ ಬಂದೊದಗಿದೆ. ಕರ್ನಾಟಕದ ಹೈಕೋರ್ಟ್ನಲ್ಲಿ ದರ್ಶನ್ ಹಾಗೂ ಗ್ಯಾಂಗ್ ಜಾಮೀನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದರು. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಇದು ಸಾಧ್ಯವಾಗಲಿಲ್ಲ. ಇದೀಗ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ದರ್ಶನ್ ಬೆಂಗಳೂರಿಗೆ ಬಂದ ನಂತರ ಒಂದಷ್ಟು ಡ್ರಾಮಾ ಕ್ರಿಯೇಟ್ ಆಗಿತ್ತು. ಕಾರ್ನಲ್ಲಿದ್ದ ನಟ ಎಸ್ಕೇಪ್ ಆಗಿಬಿಟ್ರಾ ಎನ್ನುವ ಮಟ್ಟಿಗೆ ಚರ್ಚೆ ನಡೆದಿತ್ತು. ಆದರೆ ನಟ ಧನ್ವೀರ್ ಮುಂದೆ ಫ್ಯಾಮಿಲಿನ ನೋಡಬೇಕು ಅಂತ ದರ್ಶನ್ ಹೇಳಿಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಪೊಲೀಸರಿಗೆ ಕಾಲ್ ಮಾಡಿದ ಧನ್ವೀರ್ ದರ್ಶನ್ ಫ್ಯಾಮಿಲಿಯನ್ನ ನೋಡಬೇಕು, ಮಗನನ್ನ ನೋಡಬೇಕು ಅಂತಿದ್ದಾರೆ. ಹೀಗಾಗಿ ಫ್ಯಾಮಿಲಿಯನ್ನ ಮೀಟ್ ಮಾಡೋಕೆ ಸಮಯ ಕೊಡಿ ಅಂತ ಕೇಳಿದ್ರು. ಆದರೆ ಪೊಲೀಸರು ಸುಪ್ರೀಂ ಕೋರ್ಟ್ ಆದೇಶ ಇದೆ, ಕೂಡಲೇ ಬಂಧಿಸಬೇಕು ಅಂತ ಹೇಳಿದ್ರು. ಪೊಲೀಸರಿಂದ ಅನುಮತಿ ಸಿಗಲ್ಲ ಅಂತ ತಿಳಿತಾ ಇದ್ದಂತೆಯೇ ಮಗನನ್ನ ನೋಡಲು ಹಿಂಬದಿ ಗೇಟ್ನಿಂದ ದರ್ಶನ್ ಎಂಟ್ರಿ ಕೊಟ್ಟಿದ್ದಾರೆ. ಮಗನನ್ನ ಭೇಟಿಯಾಗಿ ಮಾತನಾಡಿದ್ದಾರೆ. ಅಷ್ಟೊತ್ತಿಗಾಗಲೇ ಅಪಾರ್ಟ್ಮೆಂಟ್ ಬಳಿಯೇ ಇದ್ದ ಇನ್ಸ್ಪೆಕ್ಟರ್ ನಾಗೇಶ್ ದರ್ಶನ್ನನ್ನ ಬಂಧಿಸಿದ್ದಾರೆ. ಪೊಲೀಸರು ಪವಿತ್ರ ಗೌಡರನ್ನ ಬಂಧಿಸಿ ಕರೆತರುವಾಗ ಓರ್ವ ಮೊಬೈಲ್ನಲ್ಲಿ ವಿಡಿಯೋ ಮಾಡ್ತಿದ್ದ. ಮನೆಯ ಮೆಟ್ಟಿಲವರೆಗೂ ಮೊಬೈಲ್ ಕ್ಯಾಮೆರಾ ಹಿಡಿದು ಬಂದಿದ್ದ. ಆತನನ್ನ ಕಂಡು ಪವಿತ್ರ ಗೌಡ ಸಿಟ್ಟಾಗಿದ್ದಾರೆ. ಅಯ್ಯೋ ಹೋಗ್ರಿ ಸರ್ ಆ ಕಡೆ ಅಂತ ಪವಿತ್ರ ಗೌಡ ರೇಗಾಡಿದ್ರು. ಪವಿತ್ರ ಗೌಡಗೆ ಬೇಲ್ ರದ್ದಾಗ್ತಾ ಇದ್ದಂತೆಯೇ ಕುಟುಂಬಸ್ಥರು ಕಣ್ಣೀರಾಕಿದ್ದಾರೆ. ಪವಿತ್ರ ಮಗಳು ಅಮ್ಮನನ್ನ ಕಂಡು ಕಣ್ಣೀರಿಟ್ಟಿದ್ದಾಳೆ. ಅಮ್ಮ ಜೈಲಿಂದ ಹೊರಬಂದ ಖುಷಿ 6 ತಿಂಗಳು ಕೂಡ ಇರಲಿಲ್ಲ ಅನ್ನೋದು ಮಗಳ ದುಃಖ. ದರ್ಶನ್ಗೂ ಮುನ್ನ A11 ನಾಗರಾಜ್, A12 ಲಕ್ಷ್ಮಣ್, A14 ಪ್ರದೋಷ್ ಅರೆಸ್ಟ್ ಆದ್ರು. ಇಂದು ಬೆಳಗ್ಗೆ ಚಿತ್ರದುರ್ಗದ ಜಗ್ಗ ಮತ್ತು ಅನುಕುಮಾರ್ ಸ್ಕೂಟಿಯಲ್ಲಿ ಹೋಗಿ ಲಾಯರ್ ಭೇಟಿ ಮಾಡಿ ಬಂದ್ರು. ಬಳಿಕ ಪೊಲೀಸರ ಮುಂದೆ ಶರಣಾದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.